ಸ್ವಲ್ಪ ಆ ಥರ ಬಂದಿದೆ. ಈಗ ಟೇಸ್ಟ್ ಮಾಡೋಣ. ಮಾಡೋದಂತ ಹೇಳ್ತೀನಿ. ಈಗ ಇದನ್ನು ಸ್ವಲ್ಪ ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ, ನೀವು ಮನೇಲಿ ಮಾಡ್ಕೊಳ್ಳಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಬಟರ್ ಗಾರ್ಲಿಕ್ ಚಿಕನ್ ವಿತ್ ಸ್ಪೈಸಿ ಯಾವ ಥರ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಯಾವ್ಯಾವ ಥರ ಪ್ರೋಸೆಸ್ ಮಾಡ್ತೀನಿ ಗಾರ್ಲಿಕ್ ಚಿಕನ್ ಮಾಡೋದಕ್ಕೆ, ಏನೇನು ಐಟಮ್ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ. ಮತ್ತು ಈಗ ನಾವು ಗಾರ್ಲಿಕ್ ಚಿಕನಿಗೆ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಚಿಕನ್ನ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ತೊಗೊಂಡು ಈಗ ಅದನ್ನ ಮ್ಯಾರಿನೇಟ್ ಮಾಡಿಡ್ಬೇಕು. ಏನೇನು ಹಾಕ್ತೀನಪ್ಪ ಅಂದರೆ ಫಸ್ಟು ಶುಂಠಿ ಪೇಸ್ಟ್ ಹಾಕ್ತೀನಿ, ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಮತ್ತು ಇದಕ್ಕೆ ಸ್ವಲ್ಪ ಸೋಯಾ ಸಾಸು, ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ, ಎಷ್ಟು ಬೇಕಷ್ಟು ಪೆಪ್ಪರ್ ಹಾಕಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡೋಣ. ಇದನ್ನ ನೋಡಿ ಈ ಥರ ಎಲ್ಲ ಮ್ಯಾರಿನೇಟ್ ಮಾಡಿ. ಬೋನ್ಲೆಸ್ ಚಿಕನ್ ತಗೊಳ್ಳಿ, ವಿತ್ ಬೋನ್ ಬೇಡ. ನೋಡಿ ಎಲ್ಲ ನೀಟಾಗಿ ಪೀಸ್ಗೆ ಮಸಾಲೆ ರೆಡಿಯಾಗಿದೆ. ಈಗ ಇದನ್ನ 5-10 ನಿಮಿಷ ರೆಸ್ಟಿಗೆ ಬಿಡೋಣ. ಈಗ 10 ನಿಮಿಷ ನಮ್ಮ ಚಿಕನ್ನು ರೆಸ್ಟ್ ಮಾಡಿ ಬಿಟ್ಟಿದ್ವಲ್ಲ, ಈಗ ಅದು ರೆಡಿಯಾಗಿದೆ. ಈಗ ನಮ್ಮ ಬಟರ್ ಗಾರ್ಲಿಕ್ ಚಿಕನಿಗೆ ಬಟರ್ನ ಹಾಕ್ಕೊಳ್ಳೋಣ. ನೋಡಿ ಬಟರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈಗ ಚೆನ್ನಾಗಿ ಕಾದ್ಮೇಲೆ ಚೆನ್ನಾಗಿ ಪ್ಯಾನ್ ಕಾದಿದೆ, ಬಟರ್ ಎಲ್ಲ ಕರ್ಗೋಬೇಕು. ಈಗ ನಮ್ಮ ಚಿಕನ್ನು ಆವಾಗಲೇ 10 ನಿಮಿಷ ರೆಸ್ಟ್ ಬಿಟ್ಟಿದ್ದು ನಾನು ಈಗ ಅದನ್ನೆಲ್ಲ ಓಪನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಅಂತು ನೋಡಿ ನಮ್ಮ ಬಟರು ಎಲ್ಲ ನೀಟಾಗಿ ಕರಗಿದೆ. ಈ ಥರ ಎಲ್ಲ ಬಟರ್ ಕರಗಾದ್ಮೇಲೆ ಆವಾಗಲೇ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈಗ ಇದಕ್ಕೆ ಸೇರಿಸೋಣ. ಬಟರ್ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಚಿಕನ್ನ 5-10 ನಿಮಿಷ ಇದನ್ನ ಬಟರ್ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಬೇಡ. ನೋಡಿ ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ, ಎಂಥ ಸ್ಮೆಲ್ ಬರ್ತಿದೆ ಗೊತ್ತಾ. ನಾವು ಬಟರಿಗೆ ಚಿಕನ್ ಹಾಕಿದ ತಕ್ಷಣವೇ ಒಂಥರ ಘಮ 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 ವಾಸನೆ ಬರ್ತಾ ಇದೆ. ಈ ಥರದ್ದೆಲ್ಲ ಒಳ್ಳೆ ಡಿಶ್ಕೊಂಡು ಮನೇಲಿ ಮಾಡ್ಕೊಂಡು ತಿಂತಾ ಇರ್ಬೇಕು ಅವಾಗವಾಗ. ನೋಡಿ ಯಾವ ಥರ ಆಗಿದೆ ನೋಡಿ. ಇಲ್ಲಿ ಬಟರ್ ಒಳಗಡೆ ಯಾವ ಥರ ಬೇಯ್ತಿದೆ ನೋಡಿ ಚಿಕನ್. ಆವಾಗಲೇ ನಾವು ಚಿಕನ್ ಫ್ರೈ ಆಗೋಕೆ ಬಿಟ್ಟಿದ್ವಲ್ಲ, ಈಗ 5 ನಿಮಿಷ ಆಯಿತು ನೋಡಿ. ಈ ಥರ ನೀಟಾಗಿ ರೋಸ್ಟ್ ಆಗಿದೆ. ಈ ಥರ ರೋಸ್ಟ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಏನೇನು ಮಾಡೋದು ಅಂತ ಹೇಳ್ತೀನಿ. ಈಗ ಇದನ್ನು
ಸ್ವಲ್ಪ ಸೈಡಿಗೆ ಎತ್ತಾಕೊಳ್ತೀನಿ. ಈಗ ನಾವು ಸಾಸ್ ಮಾಡ್ಕೊಳ್ಳೋಣ. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಕೊಳ್ತೀನಿ. ಎಲ್ಲ ನೀಟಾಗಿ ಫ್ರೈ ಆಗಿ ಈಗ ಆವಾಗಲೇ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರ್ತಕ್ಕಂಥ ಗಾರ್ಲಿಕ್ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕಿದು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿದ್ದನ ಲೋ ಫ್ಲೇಮಲ್ಲೇ ಸ್ವಲ್ಪ ಪರಿಮಳ ಬರೋ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ನಮ್ಮ ಗಾರ್ಲಿಕ್ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗಿದು ಈಗ ಇದಕ್ಕೆ ಟೊಮೊಟೊನ ನೀಟಾಗಿ, ಟೊಮೊಟೊ ಅಷ್ಟೇ ರುಬ್ಬಿರೋದು, ಇದಕ್ಕೆ ಸೇರಿಸ್ತೀನಿ. ಈಗ ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಈಗ ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಚಿಲ್ಲಿ ಪೌಡ್ರು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಖಾರ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಕಲರ್ ಬರ್ತಿದೆ ನೋಡಿ ಈಗ ನಮ್ಮ ಗಾರ್ಲಿಕ್ ಚಿಕನ್ನು. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡೋಣ. ಸ್ವಲ್ಪ ಎಷ್ಟು ಬೇಕಷ್ಟು ಸ್ವಲ್ಪ ಸೋಯಾ ಸಾಸು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ ಇದು ನೀಟಾಗಿ ಫ್ರೈ ಆಗಬೇಕು ನಿಧಾನಕ್ಕೆ ಲೋ ಫ್ಲೇಮಲ್ಲೇ. ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಹೋಮ್ ಮೇಡ್ ಮಸಾಲ ಸೇರಿಸ್ತೀನಿ. ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಎಲ್ಲ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ ಕಲರ್ ಈಗ ಆಲ್ರೆಡಿ. ಈಗ ಇದು ನೀಟಾಗಿ ರೋಸ್ಟ್ ಆಗಿದೆ. ನಮ್ಮ ಆವಾಗಲೇ ರೋಸ್ಟ್ ಮಾಡಿರ್ತಕ್ಕಂಥ ಚಿಕನ್ನ ಸೇರಿಸ್ಕೊಳ್ಳೋಣ. ನೋಡಿ ಈಗ ಸೇರಿಸ್ತಿದ್ದೀನಿ ಇದಕ್ಕೆ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಥರ ಕಾಣ್ತಿದೆ ನೋಡಿ ನಮ್ಮ ಗಾರ್ಲಿಕ್ ಚಿಕನ್. ಈಗ ಇದಕ್ಕೆ ಸ್ವಲ್ಪ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ನೀಟಾಗಿ ನೋಡಿ ಯಾವ ಥರ ಕಾಣ್ತಿದೆ ನಮ್ಮ ಗಾರ್ಲಿಕ್ ಚಿಕನ್ನು. ಗಾರ್ಲಿಕ್ ಸ್ಪೈಸಿ ಚಿಕನ್ ಸಿಂಪಲ್ ಡಿಶ್ಶು. ಕೇವಲ ಒಂದು 10-15 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈಗ ಫೈನಲಿ ನಮ್ಮ ಗಾರ್ಲಿಕ್ ವಿತ್ ಸ್ಪೈಸಿ ಬಟರ್ ಚಿಕನ್ ಯಾವ ಥರ ಆಗಿದೆ ಫೈನಲ್ ಟಚ್ ನೋಡೋಣ ಬನ್ನಿ. ನೋಡಿ ಈ ಥರ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಚಿಕನ್ನು. ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ ಎಷ್ಟೊಂದು ಸಖತ್ತಾಗಿ ಬಂದಿದೆ. ಇದನ್ನು ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ರೊಟ್ಟಿ ಜೊತೆಗೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು.
ನೋಡಿ ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ, ನೀವು ಮನೇಲಿ ಮಾಡ್ಕೊಳ್ಳಿ. ಸೊ ಫೈನಲಿ ಗಾಯ್ಸ್, ಈಗ ನಮ್ಮ ಗಾರ್ಲಿಕ್ ಚಿಕನ್ನು ಯಾವ ಥರ ಆಗಿದೆ ಅಂತೇಳಿ ನೋಡೋಣ. ಈಗ ರೈಸಿಗೆ ಕಲಿಸ್ಕೊಳ್ಳೋಣ. ಫಸ್ಟು ಕಲಿಸ್ಕೊಂಡು ಒಂದು ಪೀಸ್ ಮುರ್ಕೊಂಡು ಈ ರೈಸ್ ಜೊತೆ ಸೇರಿಸ್ಕೊಂಡು ನೋಡಿ ಯಾವ ಥರ ಬಂದಿದೆ. ಈಗ ಟೇಸ್ಟ್ ಮಾಡೋಣ. ಬೆಳ್ಳುಳ್ಳಿ ಪೀಸ್ಗಳು ಎಲ್ಲವೂ ಬಾಯಲ್ಲಿ ಸಿಗ್ತಾಯಿದ್ರೆ ಎಂಥ ಟೇಸ್ಟಾಗಿದೆ ಗೊತ್ತಾ. ನೀವು ಮನೇಲಿ ಮಾಡ್ಕೊಳ್ಳಿ ಇದೇ ಥರದ ಒಳ್ಳೊಳ್ಳೆ ಡಿಶ್ನ. ಇಂತಹ ಡಿಶ್ಗಳು ಬೇಕಂದರೆ ಈಗಲೇ ನಮ್ಮ ಅರ್ವಿ ಕಿಚನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ನಿಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ.